ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೀ ವ್ಲಾಗ್ಸ್. ಇವತ್ತು ಚಿಕನ್ ಗೀ ರೋಸ್ಟ್ ಮಾಡ್ತಾಯಿದ್ದೀನಿ. ಸೊ 3-4 ಸಲ ಮಾಡಿದ್ದೀನಿ, ಚೆನ್ನಾಗಾಗಿದೆ. ಸೊ ಹಾಗಾಗಿ ಇವತ್ತು ಮಾಡ್ತಿದ್ನಲ್ಲ ವೀಡಿಯೋನ ಶೇರ್ ಮಾಡೋಣ ಅಂದ್ಕೊಂಡು ಇವತ್ತು ಈ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾನಿಲ್ಲಿ 1 kg ಚಿಕನ್ನ ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳೆದು ಎಲ್ಲ ಆಗಿದೆ. ಸೊ ಇವಾಗ 1 ಸ್ಪೂನು ಉಪ್ಪು, ಹಾಗೆ 1 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ 1 ಸ್ಮಾಲ್ ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಮ್ಯಾರಿನೇಟ್ ಆಗೋಷ್ಟರಲ್ಲಿ ನಾವು ಬೇಕಾಗಿರುವಂತಹ ಮಸಾಲವನ್ನು ರುಬ್ಕೊಬೋದು. ಹಂಗಾಗಿ ಇದನ್ನು ಫಸ್ಟು ಚಿಕನನ್ನು ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಸೊ ಇವಾಗ ಇದನ್ನು ಒಂದು ಅರ್ಧ ಗಂಟೆ ಬಿಡಬೇಕಾಗುತ್ತೆ. ನೆಕ್ಸ್ಟು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ 12 ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೂ 12 ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಬಿಸಿ ನೀರಲ್ಲಿ ನೆನೆ ಹಾಕ್ತಾಯಿದ್ದೀನಿ. 20 ಮಿನಿಟ್ಸ್ ಅದು ಕೂಡ ಸೋಕಾಗಬೇಕು. ಸೊ ಇವಾಗ ಒಂದು ಪ್ಯಾನ್ಗೆ ನಾನು 10 ಮೆಂತ್ಯ ಕಾಳನ್ನ ಹುರ್ಕೊತಾ ಇದ್ದೀನಿ. ಇದ್ರ ಜೊತೆಗೇ 4 ಚಮಚ ಆಗುವಷ್ಟು ಧನಿಯಾ, ಇದನ್ನು ಅಷ್ಟೇ ಚೆನ್ನಾಗಿ ರೋಸ್ಟ್ ಆಗಬೇಕು ಇವೆಲ್ಲ. ಹಾಗೆಯೇ 1 ಚಮಚ ಜೀರಿಗೆ, 1 ಚಮಚ ಮೆಣಸು, ಹಾಗೆ 1/4 ಚಮಚ ಸೋಂಪು ಕಾಳು ಬರುತ್ತಲ್ಲ, ಅದನ್ನು ಚೆನ್ನಾಗಿ ಎಲ್ಲದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಆ ಸ್ಮೆಲ್ ಇರುತ್ತಲ್ಲ, ಆ ಪರಿಮಳ ಎಲ್ಲ ಬರಬೇಕು ರೋಸ್ಟ್ ಮಾಡ್ತಾ. ಸೊ ಇವಾಗ ಇದು ಚೆನ್ನಾಗಿ ರೋಸ್ಟ್ ಆಗ್ತಾ ಇರಬೇಕು. ಆ ಕಡೆ ಚಿಕನ್ನು ಮ್ಯಾರಿನೇಟ್ ಆಗಿರಬೇಕು, ಈ ಕಡೆ ಮೆಣಸಿನ್ಕಾಯಿ ಕೂಡ ಸೋಕಾಗಿರಬೇಕು. ಎಲ್ಲವೂ ಅಟ್ ಎ ಟೈಮ್ ಆಗುತ್ತೆ. 1 ಅವರಲ್ಲೆಲ್ಲ ಚಿಕನ್ ಗೀ ರೋಸ್ಟ್ ರೆಡಿ ಆಗುತ್ತೆ. ಸೊ ಇವಾಗ ಇದು ಸ್ವಲ್ಪ ಕೂಲ್ ಡೌನ್ ಆಗಲಿ ಅಂತ ಬಿಟ್ಟಿದ್ದೀನಿ. ಇವಾಗ ನಾವೇನು ಆಗಲೇ ಸೋಕ್ ಮಾಡಿದಂತಹ ಮೆಣಸಿನ್ಕಾಯಿ ಏನಿತ್ತು ಅದನ್ನು ಇವಾಗ ನಾನು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾವು ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಹಾಗೆಯೇ ನಾವು ಹುರ್ಕೊಂಡಿದ್ದಂತಹ ಧನಿಯಾ, ಜೀರಿಗೆ, ಮೆಣಸು ಇದೆಲ್ಲದನ್ನು ಸೇರಿಸ್ಕೊಳ್ಳಿ. ಜೊತೆಗೆ 1 ಇಂಚು ಶುಂಠಿ, ಹಾಗೆ 1 ಗಡ್ಡೆ ಬೆಳ್ಳುಳ್ಳಿಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಹಾಗೆ 1 ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಕೂಡ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ಪೇಸ್ಟ್ ಮಾಡಲ ಆದಮೇಲೆ ಒಂದು ಕಡಾಯಿಗೆ ತೊಗೊಳ್ಳಿ. ಈಗ 100 ml ಆಗುವಷ್ಟು ತುಪ್ಪ, ಇಲ್ಲಿ ನಾನು ನಂದಿನಿ ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ. 100 ml ತುಪ್ಪಕ್ಕೆ ನಾವಾಗಲೇ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಂತಹ ಚಿಕನನ್ನು ಆ್ಯಡ್ ಮಾಡ್ಕೊಳ್ಳಿ. ಚಿಕನಲ್ಲಿ ನೀರಿನಂಶ ಇರುತ್ತೆ, ನಾವು ನೀರು ಹಾಕೋ ಅವಶ್ಯಕತೆ ಇಲ್ಲ, ನೀರು ಬಿಟ್ಕೊಳ್ಳುತ್ತೆ. ಇನ್ನೊಂದು ಮೊಸರು ಕೂಡ ನೀರಿನಂಶ ಇರೋದ್ರಿಂದ ನೀರು ಬಿಟ್ಕೊಡುತ್ತೆ. ಸೊ ಇದನ್ನು ನಾವಿವಾಗ ಹೈ ಫ್ಲೇಮಲ್ಲಿ 2 ಮಿನಿಟ್ಸು ಬಿಡಬೇಕಾಗತ್ತೆ. ಇದ್ರ ಜೊತೆಗೆ ನಾನು ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ. ಸೊ ಹೈ ಫ್ಲೇಮಲ್ಲಿ 2 ಮಿನಿಟ್ಸು ಚಿಕನ್ ಬಿಸಿ ಆಗಲಿ. ಸೊ ಲಿಡ್ನ ಕ್ಲೋಸ್ ಮಾಡಿ ಇಡಿ. ಇವಾಗ ಚಿಕನಲ್ಲಿರುವಂತಹ ನೀರಿನಂಶ ಎಲ್ಲ ಬಿಟ್ಕೊಂಡಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತೆ ಬಿಸಿ ಮಾಡಿ ಇನ್ನೊಂದು ನಿಮಿಷ. ಸೊ ಇದಾದಮೇಲೆ ನಾವು ರುಬ್ಕೊಂಡಿರುವಂತಹ ಪೇಸ್ಟ್ನ ಹಾಕಬೇಕಾಗತ್ತೆ. ಗೀ ರೋಸ್ಟ್ಗೆ ನೀರನ್ನ ಬಳಸಬೇಡಿ, ಯಾವುದೇ ಕಾರಣಕ್ಕೂ ನೀರನ್ನ ಬಳಸಬೇಡಿ. ಯಾಕೆಂದರೆ ಚಿಕನಲ್ಲಿರೋ ನೀರಿನಂಶನೇ ಸಾಕಿರುತ್ತೆ. ಸೊ ಇದಕ್ಕೆ ಎಕ್ಸ್ಟ್ರಾ ನೀರು ಅಂತ ಯಾವುದೇ ಕಾರಣಕ್ಕೂ ಹಾಕಬೇಡಿ. ನೀವು ಖಾರ ರುಬ್ಕೋಬೇಕಾದ್ರೂ ಅಷ್ಟೇ ಗಟ್ಟಿ ಪೇಸ್ಟ್ ಥರ ಮಾಡ್ಕೊಳ್ಳಿ. ತೆಳುವಾಗಿ ನೀರು ಥರ ಖಾರ ರುಬ್ಕೊಂಬೇಡಿ. ಈ ಥರ ಗಟ್ಟಿಯಾಗಿ ಪೇಸ್ಟ್ನ ಮಾಡ್ಕೊಳ್ಳಿ. ಖಾರ ರುಬ್ಕೊಬೇಕಾದ್ರೂ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಅದು ತೀರಾ ಸಾಂಬಾರು ಥರ ಆಗಿಬಿಡುತ್ತೆ, ಅದು ಗೀ ರೋಸ್ಟ್ ಥರ ಆಗೋಲ್ಲ. ಸೊ ಹಾಗಾಗಿ ಸ್ವಲ್ಪ ಗಟ್ಟಿ ಪೇಸ್ಟ್ನ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಮಸಾಲ ಎಲ್ಲನೂ ಏನು ನಾನು ರುಬ್ಬಿದ್ದೆ ಅದನ್ನೆಲ್ಲನೂ ಇವಾಗ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು 4 to 5 ಮಿನಿಟ್ಸ್ ಸಾಕು, ಅಲ್ಲಿಗೆ ಚಿಕನ್ ಗೀ ರೋಸ್ಟ್ ರೆಡಿ ಆಗುತ್ತೆ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬಿಸಿ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಚೆನ್ನಾಗಿ ಕುಕ್ ಆಗ್ತಾ ಇದೆ. ಇದು ಇನ್ನೇನಾಗೋ ಅಂತ ಬರ್ತಾಯಿದೆ ಅಂದಾಗ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ಉಪ್ಪು ಕಮ್ಮಿ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ನನಗಿಲ್ಲಿ ಉಪ್ಪು ಕಮ್ಮಿ ಇದೆ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಸ್ವಲ್ಪ ಇವಾಗ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಗೀ ರೋಸ್ಟ್ ಆಗಿದೆಯಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಮೇಲ್ಗಡೆ ತುಪ್ಪ ಬಂದು ನಿಂತಿರುತ್ತೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಜಿಡ್ಡು ಬರ್ತಾ ಇರೋದು. ತುಪ್ಪ ಬಂದು ಮೇಲೆ ನಿಂತಿದೆ ಅಂದರೆ ಅಲ್ಲಿಗೆ ಗೀ ರೋಸ್ಟ್ ರೆಡಿಯಾಗಿದೆ ಅಂತ ಅರ್ಥ. ಇನ್ನೊಂದು ಚಿಕನ್ನ ನಾವು ಟೆಸ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಜಸ್ಟ್ ಹಿಂಗೆ ಮುರಿದು ನೋಡಿದ್ರೆ ಚಿಕನ್ ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಲಾಸ್ಟಲ್ಲಿ ನಮ್ಮ ಅಡುಗೆಗೆ ಎಲ್ಲ ಸೌಂದರ್ಯ ಜಾಸ್ತಿ ಮಾಡೋದು ಕೊತ್ತಂಬರಿ ಸೊಪ್ಪು. ಸೊ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸೆಮಿ ಗ್ರೇವಿ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ದೋಸೆಗೆ ನಾನಿವತ್ತು ಗೀ ರೋಸ್ಟ್ ಮಾಡಿರೋದು. ಸೊ ಹಾಗಾಗಿ ನಾನು ಇದನ್ನು ಸೆಮಿ ಗ್ರೇವಿ ಮಾಡ್ಕೊಂಡಿದ್ದೀನಿ. ನಿಮಗೆ ಡ್ರೈ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಿಕೊಂಡ್ರೆ ಅದು ಡ್ರೈ ಆಗುತ್ತೆ. ಸೊ ಇದು ಚಿಕನ್ ಗೀ ರೋಸ್ಟ್. ಮತ್ತೊಂದು ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.